ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಶಿವಮೊಗ್ಗದ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ 6 ಮಂದಿ ಕೂಡ ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯ ನಿವಾಸಿಗಳು. 6 ಮಂದಿಯನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಶಿವಮೊಗ್ಗ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿರೋದ್ರ ಬಗ್ಗೆ ಅಲ್ಲಿನ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. A1 ಮೊಹಮ್ಮದ್ ಕಾಸಿಫ್, ಶಿವಮೊಗ್ಗ ನಿವಾಸಿ. A2 ಸೈಯದ್ ನದೀಮ್, ಶಿವಮೊಗ್ಗ ನಿವಾಸಿ. A3 ಆಸಿಫ್ ಉಲ್ಲಾ ಖಾನ್, 22 ವರ್ಷ, ಶಿವಮೊಗ್ಗ ನಿವಾಸಿ. ಹಾಗೆಯೇ A4 ರಿಯಾನ್ ಶರೀಫ್, 21 ವರ್ಷ, ಶಿವಮೊಗ್ಗ ನಿವಾಸಿ. A5 ನಿಹಾನ್, 21 ವರ್ಷ, ಶಿವಮೊಗ್ಗ ನಿವಾಸಿ. A6 ಅಬ್ದುಲ್ ಖಾನ್, 20 ವರ್ಷ, ಶಿವಮೊಗ್ಗ ನಿವಾಸಿ. 6 ಮಂದಿಯನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ಆಗಿ ಈಗಾಗಲೇ ಯಾವ ರೀತಿಯಾಗಿ ಇವರನ್ನ ಚೇಸ್ ಮಾಡಲಾಗಿದೆ, ಯಾವ ರೀತಿಯಾಗಿ ಬಂಧಿಸಲಾಗಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈಗ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಎಸ್ಪಿ. ಹಾಗೆಯೇ ಜಿಲ್ಲಾಧಿಕಾರಿ ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮತ್ತೆ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಮುಂದಿನ 2 ದಿನಗಳ ಕಾಲ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಶಿವಮೊಗ್ಗ ಡಿಸಿ ಸೆಲ್ವಮಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಂಡೇ ನೈಟಿಗೆ ಏನೊಂದು ಇಶ್ಯೂ ಆಗಿತ್ತು, ಒಂದು ಮರ್ಡರ್ ಕೇಸ್ ಆಗಿತ್ತು. ಹರ್ಷ ಅಂತ ಹೇಳ್ಬಿಟ್ಟು ಓರ್ವ ವ್ಯಕ್ತಿಗೆ ಮಾರಕಾಂತಿಕ ಹಲ್ಲೆ ಮಾಡಿಬಿಟ್ಟು ಅವ್ರಿಗೆ ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಕೇಸ್ನಲ್ಲಿ ಇದುವರೆಗೆ ನಾವು 2 ಜನಗೆ ಅರೆಸ್ಟ್ ಮಾಡಿದ್ವಿ, ಮೊಹಮ್ಮದ್ ಕಾಶಿಫ್ ಮತ್ತು ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಉಳಿದಿರಂಗೆ ಆಸಿಫ್ ಉಲ್ಲಾ ಖಾನ್, ರಿಹಾನ್ ಶರೀಫ್ ಬಿನ್ ಉಸ್ಮಾನ್ ಶರೀಫ್, ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಮತ್ತು ಅಬ್ದುಲ್ ಅಫ್ನಾನ್ ಅಂತ ಹೇಳ್ಬಿಟ್ಟು. ಈಗ A1 ಮೊಹಮ್ಮದ್ ಕಾಸಿಫ್ ಅರೆಸ್ಟ್ ಆಗಿದೆ. A2 ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು ಇವಂದು ಕೂಡ ಅರೆಸ್ಟ್ ಆಗಿದೆ ನಮಗೆ. ನಂತರದಲ್ಲಿ ಆಸಿಫ್ ಉಲ್ಲಾ ಖಾನ್ ಅಂತ ಹೇಳ್ಬಿಟ್ಟು A3, A4 ರಿಹಾನ್ ಶರೀಫ್ ಅಂತ ಹೇಳಿ, A5 ನಿಹಾನ್ ಅಂತ ಹೇಳಿ, ನಿಹಾನ್ ಅವ್ನು ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಅಂತ ಹೇಳಿ ತಂದೆ ಹೆಸರು, ನಿಹಾನ್ ಅಷ್ಟೇ ಇರೋದು. ಮತ್ತು A6 ಅಬ್ದುಲ್ ಅಫ್ನಾನ್ ಅಂತ ಹೇಳಿ. ಸೊ ಇವ್ರಿಗೆಲ್ಲರಿಗೆ ಕೂಡ 21ರಿಂದ 22 ವರ್ಷ, 22 ವರ್ಷ ಇರೋದು. ಮೊಹಮ್ಮದ್ ಕಾಸಿಫಿಗೆ ಮಾತ್ರ 30 ವರ್ಷ ಏಜ್ ಆಗಿದೆ. ಇವರೆಲ್ಲರೂ ಕೂಡ ಶಿವಮೊಗ್ಗದೇ ನಿವಾಸಿ ಆಗಿರ್ತಾರೆ. ಮುಂಚೆ ಎಲ್ಲರೂ ಕೂಡ ಕ್ಲಾರ್ಕ್ ಪೇಟೆನಲ್ಲೇ ಒಟ್ಟಿಗೆ ಇರ್ತಾ ಇದ್ರು. ಈಗ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇದರಲ್ಲಿ ಕಾಸಿಫ್ ಮಾತ್ರ ಈಗಲೂ ಕೂಡ ಕ್ಲಾರ್ಕ್ ಪೇಟೆನಲ್ಲಿ ವಾಸ್ತಾ ಇದ್ದಾನೆ. ಮತ್ತು ಇವ್ರ ಮೇಲೆ ಮುಂಚೆ ಕೂಡ ಸ್ವಲ್ಪ ಕ್ರಿಮಿನಲ್ ಕೇಸಸ್ ಇತ್ತು. ಈಗ ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಜಸ್ಟ್ ಇನ್ನೂ 4 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಅದನ್ನ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಮರ್ಡರ್ ರಿಲೇಟೆಡ್ ಒಂದೇ FIR ಆಗಿರೋದು. ಸೊ ಆ ಮರ್ಡರ್ ಕೇಸ್ನಲ್ಲಿ ಈಗ ನಮಗೆ ಟೋಟಲ್ 6 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಇರ್ಬೋದು ಅಂತ ಹೇಳ್ಬಿಟ್ಟು ನಮ್ದು ಇನ್ವೆಸ್ಟಿಗೇಷನಿಂದ ಕಂಡು ಬರ್ತಾ ಇದೆ. ಆ ಥರ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ ಇನ್ನು ಸದ್ಯದಲ್ಲೇ ನಾವು ಅರೆಸ್ಟ್ ಮಾಡ್ತೀವಿ. ಇನ್ನು ನಾವು ಟೋಟಲ್ 12 ಜನ ಮೇಲೆ ವಶಕ್ಕೆ ತೊಗೊಂಡು ಅವ್ರಿಗೆ ಎಲ್ಲರಿಗೆ ಕೂಡ ಎನ್ಕ್ವೈರಿ ಮಾಡಿದ್ವಿ. ಬಟ್ ಅವ್ರದ್ದು ಯಾವುದು ರೋಲ್ ಕಂಡು ಬಂದಿರಲಿಲ್ಲ. ಈಗ ಟೋಟಲ್ ಆಗಿ ಫೈನಲ್ ಆಗಿ 6 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು 2 ಜನಗೆ ಅರೆಸ್ಟ್ ಮಾಡಿ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ, ಇವರಿಬ್ಬರಿಗೆ ಶಿವಮೊಗ್ಗ ಸಿಟಿನಲ್ಲೇ ನಾವು ಅರೆಸ್ಟ್ ಮಾಡಿದ್ದು. ಒಬ್ಬನಿಗೆ ಅವ್ನ ಮನೆಯಿಂದನೇ ಅರೆಸ್ಟ್ ಮಾಡಿದ್ವಿ. ಇನ್ನು ಉಳಿದಿರೋರಿಗೆ ಈಗ ಜಸ್ಟ್ ಅರೆಸ್ಟ್ ಆಗಿದೆ. ಅವ್ರದ್ದು ರಿಮಾಂಡ್ ಆದಮೇಲೆ ನಾವು ಫರ್ದರ್ ಡೀಟೇಲ್ಸ್ ಕೊಡಲಿಕ್ಕೆ ಆಗುತ್ತೆ. ಮೋಟಿವ್ ನಾವು ತನಿಖೆ ಮಾಡ್ತಾ ಇದ್ದೀವಿ. ಯಾರ್ಯಾರ್ದು ಏನೇನು ರೋಲ್ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ 2 ಜನಗೆ ಯಾರಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅವ್ರದ್ದು ಪೊಲೀಸ್ ಕಸ್ಟಡಿ ಕೂಡ ತೊಗೊಳ್ತಾ ಇದ್ದೀವಿ. ಡೀಟೇಲಾಗಿ ಎಲ್ಲರದು ಇಂಟರ್ರೋಗೇಷನ್ ಆದಮೇಲೆ ನಾವು ಮೋಟಿವ್ನ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ A1 ಪಾತ್ರ A1 ಅವನೇ ಮುಖ್ಯ ಇದ್ದಿದ್ದು, ಕಾಶಿಫ್ ಅಂತ ಹೇಳ್ಬಿಟ್ಟು. ಮತ್ತು ಯಾರ್ಯಾರು ಅಟ್ಯಾಕ್ ಮಾಡಿದ್ದಾರೆ, ಅಸಾಲ್ಟ್ ಮಾಡಿದ್ದಾರೆ, ಸೊ ಅವ್ರದ್ದು 4 ಜನದಲ್ಲಿ 4 ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ. ಸೊ A1, A3, A4 ಮತ್ತು A5 ಇವರೆಲ್ಲ ಸೇರಿ ಅಟ್ಯಾಕ್ ಮಾಡಿರೋದು. ಉಳಿದೇ ಇರೋರು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. वो घर पे छते रट के 8 बजे सुनो इनसे घर से गए सुनो जाको बाद में 11 साढ़े बजे आए. मैं इनको पूछी कहीं के वास्ते क्या कर को कहाँ गए थे. छगरंदंग सब था मी यहाँ था उससे लेट हुआ नहीं और को बोले रात के 1:30 बजे पुलिस वाले आको उनको पकड़ ले गए.
तो रात के 3-3:30 बजे तक यहाँ थे, उन्होंने इंक्वायरी कर रहे थे उनके पास क्या वजह से किधर हुई मेरे को। वहीं 3-3:30 बजे के बाद उनको बुला लग गए। उनके पुराने केस हैं, 4-5 साल के पीछे मारामारी केस हैं उनके। वो केस हम वारंट होगा तो वो वारंट में पुलिस वाले आ रहे थे, वो छोड़कर कहीं को ना रहे नहीं थे। पूछी उन्होंने क्या भी मेरे पास मुँह खोले नहीं थे उन्होंने, मुझे क्या मालूम नहीं और कुछ उन्होंने बोले। बाद में पुलिस वाले कब्बा उनको पकड़ कर उनका पूछताछ कर रहे थे कि जब भी मैंने मालूम है ऐसा उन्होंने कर को आएंगे। तो घर पे छते रट के 8 बजे सुनो यहाँ घर से गए सुनो जाको। बाद में 11-11:30 बजे आए। मैं उनको पूछी कहीं के वास्ते क्या कर को कहाँ गए थे। छोकरंदंग से था मैं यहाँ से था, उससे लेट हुआ दिन पूरा घर में था। वो बच्चा काम भी जाको नहीं था, उन्हें उसकी तबीयत बिल्कुल भी अच्छी नहीं थी। उसे वो घर में खा कर दोपहर का खाना नहीं खाया था। मैं उसे तबीयत अच्छी नहीं ना कर को रात में उठा को खाना खिला को उसे टैबलेट्स खिला को सुलाई थी बकार के। वो बच्चा फिर भी सो गया। सुबह ही काम को जाने का कर को बोल को ना, तो उसके मिस्त्री भी है काम पे ना, तो पूछ लो मेरा बच्चा कहाँ। उनके जोड़ में से काम भी जा कुछ नहीं, पूरा काम कर को है बच्चा टाइल्स के काम में। एक बार में एक्सीडेंट हुआ कर को मेरा भाई के जोड़ में, मेरे जोड़ में था मेरा बच्चा। मेरा भाई फुल सीरियस, शादी हो को 4 महीने था मेरे भाई। कितने बजे पुलिस आई? रात को 3 बजे पुलिस एकाएक घुस को ऐसा उठा ले चला गया। बुल टाचर हमना दे गई, हमना क्या भी मालूम नहीं मेरा बच्चे का वो क्या भी संबंधिश नहीं है। ऐसा जाको मेरे बच्चे को चुपके अन्ना हमसे मेरे बच्चे को तकलीफ दे देनी। गुनहगारों को पकड़ो, मेरे बच्चे को ना बुला लग जाको। इतना बड़ा धोखा कर रही सकी। वो दिन पूरा घर में था। वो बच्चा काम भी जाको नहीं था, उन्हें उसकी तबीयत बिल्कुल। ಈಗಾಗಲೇ ಈ ಒಂದು ಹತ್ಯೆಯ ಆರೋಪಿಗಳನ್ನ ಬಂಧಿಸಲಾಗಿದೆ. 6 ಜನರನ್ನ ಬಂಧಿಸಿದ್ದಾರೆ. ಅವರ ಮನೆಯವರು ಮಾತನಾಡ್ತಾ ಇದ್ದದ್ದನ್ನ ಕೇಳಿಸಿದ್ವಿ. ಏನೇನ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನೆಯವರು ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗ ಈ ಒಂದು ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ 2 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿರುತ್ತೆ. 144 ಸೆಕ್ಷನ್ ಹಾಗೆ ಕಂಟಿನ್ಯೂ ಆಗುತ್ತೆ ಮುಂದಿನ 2 ದಿನಗಳ ಕಾಲ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ನಡೆದಿತ್ತು. ನಿನ್ನೆ ಅಂತೂ ನಡೆದಂತಹ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರು. 6 ಮಂದಿಯನ್ನು ಅರೆಸ್ಟ್ ಮಾಡಿದಾಗ ಈಗಾಗಲೇ ತೋರಿಸಿದ್ದಾರೆ. ಇನ್ನೂ ಉಳಿದಂತೆ ಅನೇಕರು ಒಂದಷ್ಟು ಲಿಂಕ್ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವರನ್ನ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ, ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಇವತ್ತು ಮಾಹಿತಿಯನ್ನ ನೀಡಿದ್ದು ಶಿವಮೊಗ್ಗದಲ್ಲಿ 18 ಗಾಡಿಗಳು ಸಂಪೂರ್ಣವಾಗಿ ಜಖಂ ಆಗಿದೆ, ಗಲಭೆಯಲ್ಲಿ 6 ಜನ ಗಾಯಗೊಂಡಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ತೆರೆಯೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಮುಂದಿನ 2 ದಿನಗಳ ಕಾಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆ ಆದ ನಂತರ ಪ್ರಕ್ಷುಬ್ಧ ವಾತಾವರಣ ಇಡೀ ಉದ್ವಿಗ್ನಗೊಂಡಿತ್ತು ಶಿವಮೊಗ್ಗ. ಅದು ಈಗ ಸದ್ಯಕ್ಕೆ ಕಂಟ್ರೋಲ್ಗೆ ಬಂದಿದೆ, ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಈಗ ಶಿವಮೊಗ್ಗ. ಆದರೆ ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಿದೆ ಇಡೀ ಶಿವಮೊಗ್ಗವನ್ನ ನೋಡಿದ್ರೆ. ಸಂಪೂರ್ಣವಾಗಿ ಸಿಆರ್ಪಿಎಫ್ ಆಗಿರ್ಬೋದು, ಆರ್ಎಫ್ ಆಗಿರ್ಬೋದು, ಪೊಲೀಸರು ಸುತ್ತುವರೆದಿದ್ದಾರೆ. ಎಲ್ಲಾ ಕಡೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅನೇಕರನ್ನ ಬಂಧಿಸಬೇಕಾಗಿದೆ. ಈವರೆಗೂ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಎಲ್ಲಾ ಬಂಧಿತ ಆರೋಪಿಗಳು ಶಿವಮೊಗ್ಗದವರು ಅನ್ನುವಂತಹ ಮಾಹಿತಿಯನ್ನ ಎಸ್ಪಿ ಮತ್ತು ಜಿಲ್ಲಾಧಿಕಾರಿ ಇಬ್ಬರು ಕೂಡ ಕೊಟ್ಟಿದ್ದಾರೆ. A1 A2 ಇಬ್ಬರು ಶಿವಮೊಗ್ಗದಲ್ಲೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಶಿವಮೊಗ್ಗ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಡೇ ನೈಟಿಗೆ ಏನೊಂದು ಇಶ್ಯೂ ಆಗಿತ್ತು, ಒಂದು ಮರ್ಡರ್ ಕೇಸ್ ಆಗಿತ್ತು. ಹರ್ಷ ಅಂತ ಹೇಳ್ಬಿಟ್ಟು ಓರ್ವ ವ್ಯಕ್ತಿಗೆ ಮಾರಕಾಂತಿಕ ಹಲ್ಲೆ ಮಾಡಿಬಿಟ್ಟು ಅವ್ರು ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಕೇಸ್ನಲ್ಲಿ ಇದುವರೆಗೆ ನಾವು 2 ಜನಗೆ ಅರೆಸ್ಟ್ ಮಾಡಿದ್ವಿ, ಮೊಹಮ್ಮದ್ ಕಾಶಿಫ್ ಮತ್ತು ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಉಳಿದಿರೋಂಗೆ ಆಸಿಫುಲ್ಲಾ ಖಾನ್, ರಿಹಾನ್ ಶರೀಫ್ ಬಿನ್ ಉಸ್ಮಾನ್ ಶರೀಫ್, ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಮತ್ತು ಅಬ್ದುಲ್ ಅಫ್ನಾನ್ ಅಂತ ಹೇಳ್ಬಿಟ್ಟು. ಈಗ A1 ಮೊಹಮ್ಮದ್ ಕಾಸಿಫ್ ಅರೆಸ್ಟ್ ಆಗಿದೆ. A2 ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು ಇವನು ಕೂಡ ಅರೆಸ್ಟ್ ಆಗಿದೆ ನಮಗೆ. ನಂತರದಲ್ಲಿ ಆಸಿಫುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು A3, A4 ರಿಹಾನ್ ಶರೀಫ್ ಅಂತ ಹೇಳಿ, A5 ನಿಹಾನ್ ಅಂತ ಹೇಳಿ, ನಿಹಾನ್ ಅವ್ನು ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಅಂತ ಹೇಳಿ ತಂದೆ ಹೆಸರು ನಿಹಾನ್ ಅಷ್ಟೇ ಇರೋದು. ಮತ್ತೆ A6 ಅಬ್ದುಲ್ ಅಫ್ನಾನ್ ಅಂತ ಹೇಳಿ. ಸೊ ಇವ್ರಿಗೆಲ್ಲರಿಗೆ ಕೂಡ 21 ರಿಂದ 22 ವರ್ಷ. ಕರ್ಫ್ಯೂ ಇರುವ ಕಾರಣಕ್ಕೆ ನಾವು ಸ್ಕೂಲ್ ಕಾಲೇಜು ನಡ್ಸೋಕ್ಕಾಗಲ್ಲ. ಸೊ ಆದ್ದರಿಂದ ಅದನ್ನು ಕೂಡ ನಾವು ರಜಾ ಕೊಡಲೇಬೇಕಾಗಿರ್ತದೆ. ದಟ್ ಆಲ್ಸೋ ವಿ ಆರ್ ಗಿವಿಂಗ್ ಇಟ್ ಫಾರ್ ನೆಕ್ಸ್ಟ್ 2 ಡೇಸು. ಓನ್ಲಿ ಶಿವಮೊಗ್ಗ ಸಿಟಿ ಇಲ್ಲ. ಸೊ 2 ದಿನ ಕೊಡ್ತೀವಿ.
ಸೊ ಅದಾದ ಮೇಲೆ ಸಿಚುವೇಶನ್ ನೋಡಿಕೊಂಡು ದೆನ್ ಮುಂದಿನ ಡಿಸಿಷನ್ ತೊಗೋತೀವಿ. 2 ಮೂರನೇ ವಿಚಾರ ಏನಂತ ನಾವು ಈಗಾಗಲೇ ಕೆಲವೊಂದು ಕಡೆ ಎಕ್ಸ್ಟ್ರಾ ಸೆಕ್ಟರಲ್ ಮ್ಯಾಜಿಸ್ಟ್ರೇಟನ್ನು ಕೂಡ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಗೆ ಎಷ್ಟು ಈಗ AC ತಹಸೀಲ್ದಾರ್ ಇಬ್ಬರೇ ಇರ್ತಾರೆ. ನಾವೀಗ ಸ್ಟೇಷನ್ ವೈಸು ಸೆಕ್ಟರಲ್ ಮ್ಯಾಜಿಸ್ಟ್ರೇಟನ್ನು ಕೂಡ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ಶಿವಮೊಗ್ಗದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರಲಾಗ್ತಾ ಇದೆ, ಯಾವ ರೀತಿಗೆ ತನಿಖೆ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಈಗ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಮಾಹಿತಿಗಳನ್ನ ಜಿಲ್ಲಾಧಿಕಾರಿಗಳು ಹಾಗೆ SP ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಈಗ ಅನೇಕರ ಆಲ್ರೆಡಿ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದವರ ನಲ್ಲಿ ಯಾವ ರೀತಿಯಾದಂತಹ ಲಿಂಕ್ ಇದೆ, ಯಾವ ರೀತಿಯ ಶಿವಮೊಗ್ಗದ ಪರಿಸ್ಥಿತಿ ಇದೆ ಈಗ ನೀವು ನೋಡಿದ ಹಾಗೆ? ನವಿತಾ, ಈಗ ಸದ್ಯಕ್ಕೆ 6 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ A1 A2 ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಜೊತೆಗೆ ಇನ್ನೂ ಕೂಡ 13 ರಿಂದ 14 ಜನವನ್ನ ಸಂಪೂರ್ಣವಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಒಂದೊಂದು ಕಡೆ ಭಾಗದಲ್ಲಿ ಒಬ್ಬೊಬ್ಬರು DYSP ರೇಂಜ್ ರ್ಯಾಂಕ್ ಆಫೀಸರ್ಗಳು ಅವರನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಮಾಹಿತಿಗಳನ್ನ ಒಬ್ಬೊಬ್ಬ ಆರೋಪಿ ಯಾವ್ಯಾವ ರೀತಿ ಸುಳಿವನ್ನ ಕೊಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಹಂತವಾಗಿ ಕೂಡ 164 ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಇನ್ನು ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಅಂದ್ರೆ ಏನೊಂದು ನಿನ್ನೆ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. 2 ಗುಂಪುಗಳ ನಡುವೆ ಸಾಕಷ್ಟು ಒಂದು ಘರ್ಷಣೆ ಉಂಟಾಗಿತ್ತು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ನಿನ್ನೆ ರಾತ್ರಿಯಿಂದ ಯಾವುದೇ ರೀತಿಯ ಒಂದು ಅವಘಡ ನಡೆಯಲಿಲ್ಲ. ಆದರೆ ಬೆಳಗ್ಗೆ ಮಾತ್ರ ಒಂದು ಬೈಕ್ ಹಾಗೂ ಒಂದು ಟಾಟಾ ಎಸ್ಗೆ ಒಂದು ಬೆಂಕಿಯನ್ನು ಇಟ್ಟಿರೋದು ಅಂತ ಕೂಡ ಗೊತ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ತುಂಗಾನಗರದಲ್ಲಿ ಈಗ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಒಂದು ತುಕಡಿ ಹಾಗೂ KSRP ಒಂದು ತುಕಡಿ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ DYSP ನೇತೃತ್ವದ ರ್ಯಾಂಕ್ಗಳಲ್ಲಿ ಒಂದು 3-4 ಜನ DYSP ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಮನೆಗೂ ತೆರಳಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಒಂದು ಪೊಲೀಸ್ ಅಧಿಕಾರಿಗಳು ಅಂದ್ರೆ 1,500 ಜನ ಅಲ್ಲದೆ ಇನ್ನೂ ಕೂಡ 500 ಜನ ಬೆಂಗಳೂರಿಂದ ಶಿವಮೊಗ್ಗ ನಗರಕ್ಕೆ ಬಂದು ಇನ್ನೂ 2 ದಿನಗಳ ಕಾಲ ಕರ್ಫ್ಯೂ ಹಾಗೂ 144 ಸೆಕ್ಷನ್ ಜಾರಿ ಇರೋದ್ರಿಂದ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಬಾರ್ದು, ಅವರನ್ನು ಕೂಡ ಡಿಪ್ಲಾಯ್ ಮಾಡೋಕ್ಕೆ DC ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಇನ್ನು ಶಿವಮೊಗ್ಗ ನಗರದಲ್ಲಿ ಸ್ಟೇಷನ್ ವ್ಯಾಪ್ತಿಗಳಲ್ಲಿ 2 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನ ನಿರ್ಮಿಸಿ ಅವರನ್ನು ಕೂಡ 24/7 ರೀತಿಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಅವರನ್ನ ಕೂಡ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಪ್ರತಿದಿನ ನಾವು ಕೂ ಆಪ್ ಮೂಲಕ ನ್ಯೂಸ್ 18 ಕನ್ನಡದಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಕೂ ಆಪ್ನ ಪ್ರಶ್ನೆ ಇವತ್ತು ಈ ರೀತಿಯಾಗಿದೆ: ಶಿವಮೊಗ್ಗದಲ್ಲಿ ಪ್ರಕ್ಷುಬ್ಧ ವಾತಾವರಣದ ಬಗ್ಗೆ ಏನಂತೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಹರ್ಷಿತಾ ಅನ್ನುವರು ಆನ್ಸರ್ ಮಾಡಿದ್ದಾರೆ. ಅಂಧಮತಿ